ಬೆಂಗಳೂರಿನ ಬ್ಯಾಡರಹಳ್ಳಿ ಬಳಿ ಅಗ್ನಿ ಅವಘಡ ಸಂಭವಿಸಿದೆ. ಪ್ಲಾಸ್ಟಿಕ್ ತಯಾರಿಕಾ ಕಾರ್ಖಾನೆಯಲ್ಲಿ ಬೆಂಕಿಯ ನರ್ತನ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವಂತಹ ಶಂಕೆ ಇದೆ. ಇನ್ನು ಕಾರ್ಖಾನೆ ಪಕ್ಕದ ಮನೆಗೂ ಕೂಡ ಹೊತ್ಕೊಂಡಂತ ಬೆಂಕಿ. ಬ್ಯಾಡರಹಳ್ಳಿ ಸುತ್ತಮುತ್ತ ಆವರಿಸಿರುವಂತಹ ದಟ್ಟ ಹೊಗೆಯನ್ನು ನೀವೀಗ ನೋಡ್ತಾ ಇದ್ರೆ, ಅಂದ್ರೆ ಕೆಲ ಕ್ಷಣಗಳ ಹಿಂದೆ ಆದಂಥ ವೃತ್ತಾಂತಗಳಿವು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಇದು ಬ್ಯಾಡರಹಳ್ಳಿ ಸುತ್ತಮುತ್ತ ಆವರಿಸಿರುವಂತಹ ದಟ್ಟ ಹೊಗೆ. ಏನಿಲ್ಲ, ಡಮ್ ಅಂತೆಲ್ಲ ಬ್ಲಾಸ್ಟ್ ಆಗಿದೆ ಅಂತ ನನಗೆ ವಿಧಾನಸೌಧದಲ್ಲಿದ್ದೆ, ಪೆಟಿಷನ್ ಕಮಿಟಿ ಮೀಟಿಂಗ್ ಇತ್ತು, ಗೊತ್ತಾಯಿತು. ತಕ್ಷಣ ವಾರ್ಡ್ ಬಂದೆ ನಾನೀಗ. ಇದೇನಾಯಿತು ಅಂತ ಪೊಲೀಸ್ನವ್ರು ಈಗ ಕೇಳ್ತಾ ಇದ್ದೆ. ಅವರು ಫೈರ್ ಸ್ಟೇಷನ್ನವರು ಇಬ್ಬರು ಕೇಳ್ತಾ ಇದ್ರು. ಸುಮಾರು 30 ವರ್ಷದಿಂದ ನಡೀತಾ ಇತ್ತಂತಿಲ್ಲಿ. ಬಟ್ ಇದುವರೆಗೂ ಏನೂ ತೊಂದರೆ ಒಂದು ದಿವಸನೂ ಆಗಲಿಲ್ಲ. ಆಮೇಲೆ ಯಾರಿಗೂ ಕೂಡ ಅಕ್ಕಪಕ್ಕದವರು ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತಕ್ಕಂಥದ್ದು ಕೂಡ ಯಾವುದೂ ಗಮನಕ್ಕೆ ನಮಗಾಗಲಿ ಕಾರ್ಪೊರೇಷನ್ಗಾಗಲಿ ತಂದಿಲ್ಲ. ಈಗ ಸದ್ಯಕ್ಕೆ ಯಾರಿಗೂ ಏನೂ ಅನಾಹುತ ಆಗಲಿಲ್ಲ. ಮನೆ ಆ ಕಡೆ ತೊಂದರೆ ಆಗಿದೆ. ಅದೇನೋ ಕಾರ್ಪೊರೇಷನ್ಗೆ ಹೇಳಿ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೃಷ್ಟವಶಾತ್ ಒಬ್ರಿಗೂ ಯಾರಿಗೆ ಪ್ರಾಣ ಹಾನಿ ಅದಾಲಿ ಏನೂ ಸದ್ಯಕ್ಕೆ ಆಗಲಿಲ್ಲ. ಏನು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ರೆಸಿಡೆನ್ಷಿಯಲ್